ಆ ಕೋರ್ಸ್ನ ಮೊದಲ ದಿನ ಆ ಹಾಲ್ನಲ್ಲಿರುವ ಎಲ್ಲರನ್ನು ಸ್ಪೀಕರ್ ಒಂದು ಕ್ವಶನ್ ಕೇಳಿದ್ರು, ನೀನು ಯಾರು ಅಂತ. ತುಂಬಾ ಜನ ಹೇಳೋಕೆ ಪ್ರಯತ್ನಿಸಿದ್ರು. ಕೆಲವು ಜನ ಮನುಷ್ಯ ಅಂದ್ರು, ಕೆಲವು ಜನ ಅವರ ವೃತ್ತಿಪರವಾಗಿ ಡಾಕ್ಟರ್, ಇಂಜಿನಿಯರ್ ಅಂತ ಕೂಡ ಅಂದ್ರು. ಅವಾಗ ಸ್ಪೀಕರ್ ಚೆನ್ನಾಗಿ ಆಲೋಚನೆ ಮಾಡಿ ಹೇಳಿ, ನಾವು ಯಾರು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ ಅಂತ ಅಂದ್ರು. ಇನ್ನಷ್ಟೇ ಪ್ರತಿಯೊಬ್ಬರು ಯಾವುದೋ ಒಂದು ಆನ್ಸರ್ ನ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರು. ಕೆಲವು ಜನ ಅವರನ್ನು ರಾಶಿ ನಕ್ಷತ್ರಗಳಿಗೂ ಹೋಲಿಸಿಕೊಂಡ್ರು. ನಾನು ಅಷ್ಟು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸ್ಪೀಕರ್ ಕೊನೆಗೆ ಏನ್ ಹೇಳಿದ್ರು ನಾನು ನಿಮ್ಗೆ ಇವಾಗ್ಲೇ ಹೇಳ್ತೀನಿ. ಇಷ್ಟಕ್ಕೂ ಒಬ್ಬ ಮನುಷ್ಯ ಅನ್ನೋನು ಯಾರಂದ್ರೆ, ಮ್ಯಾನ್ ಇಸ್ ದಿ ಸಮ್ ಆಫ್ ಹಿಸ್ ಥಾಟ್ಸ್. ಅಂದ್ರೆ ಮನುಷ್ಯ ಅನ್ನೋನು ಕೆಲವು ಆಲೋಚನೆಗಳ ಸಮೂಹ. ಸ್ವಲ್ಪ ಆಲೋಚಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದೇ ನಿಜ ಅಂತ. ನಾವು ಏನನ್ನ ಆಲೋಚಿಸಿದ್ವೋ ಅದನ್ನೇ ಮಾಡ್ತೀವಿ. ನಾವು ಏನು ಆಲೋಚಿಸಿದ್ವೋ ಅದನ್ನೇ ನೋಡ್ತೀವಿ ಅಥವಾ ನೋಡೋದಕ್ಕೆ ಇಷ್ಟಪಡ್ತೀವಿ. ನಮಗೆ ಚಿಕ್ಕವರಿದ್ದಾಗ ಯಾರೋ ದೆವ್ವ ಅನ್ನೋದು ಇದೆ ಅಂದ್ರೆ ಆ ಆಲೋಚನೆ ನಮ್ಮ ಬ್ರೈನ್ ಅಲ್ಲಿ ಹೋಗಿ ದೆವ್ವ ಅಂದ್ರೆ ಭಯ ಅನ್ನೋ ಆಲೋಚನೆಯನ್ನ ನಾವು ಊಹಿಸಿಕೊಳ್ತೀವಿ. ಹಾಗೇನೆ ಯಾರೋ ಏನೋ ಹೇಳಿದ್ರು ಅದನ್ನ ನಮ್ಮ ಬ್ರೈನ್ ಅಲ್ಲಿ ಇಟ್ಕೊಳ್ತೀವಿ, ಹಾಗೇನೆ ಅನ್ಕೊಳ್ತೀವಿ. ಸೊ ಇಷ್ಟಕ್ಕೂ ಈ ವಿಡಿಯೋಗೆ ಕಾರಣವಾದ ಪುಸ್ತಕ ಹ್ಯಾಸ್ ಎ ಮ್ಯಾನ್ ಥಿಂಕೆತ್, ರಿಟರ್ನ್ ಬೈ ಜೇಮ್ಸ್ ಆಲನ್. ಈ ಪುಸ್ತಕದಲ್ಲಿ ಲೇಖಕ ನೀನು ಏನ್ ಮಾಡ್ಬೇಕಂದ್ರು, ಏನ್ ಸಾಧಿಸ್ಬೇಕಂದ್ರು ನಿನ್ನ ಆಲೋಚನೆಯನ್ನ ಬದಲಾಯಿಸ್ಕೊಂಡ್ರೆ ಸಾಕು ಅಂತ ಅಂತಿದ್ದಾರೆ. ಏನೋ ಒಂದೇ ಸೆಂಟೆನ್ಸ್ ನಲ್ಲಿ ಹೇಳಿದೆ ಅಂತ ಇಷ್ಟೇನಾ ಅಂತ ಅನ್ಕೋಬೇಡಿ. ಈ ಒಂದು ಸೆಂಟೆನ್ಸ್ ನಲ್ಲೇ ಎಷ್ಟು ಅರ್ಥ ಇದೆಯೋ ಈ ವಿಡಿಯೋ ಎಂಡ್ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಇನ್ನು ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಟು ಚೇಂಜ್ ಯುವರ್ ಲೈಫ್, ಚೇಂಜ್ ಯುವರ್ ಥಾಟ್ಸ್. ನಮಗೆ ಶಕ್ತಿ ಎಲ್ಲಿಂದಾನೂ ಬರೋದಿಲ್ಲ, ನಮ್ಮಲ್ಲಿನೇ ಇರುತ್ತೆ. ಅದನ್ನ ನಾವು ತಿಳ್ಕೋಬೇಕು, ಬೆಳೆಸ್ಕೋಬೇಕು. ಒಂದು ಬೀಜವನ್ನ ಬಿತ್ತನೆ ಮಾಡಿದ್ರೆ ಒಂದು ಗಿಡ ಹೇಗೆ ಬರುತ್ತೋ, ಒಂದು ಆಲೋಚನೆಯಿಂದ ನಮ್ಮ ಕಾರ್ಯಗಳು ಬರ್ತವೆ. ದಟ್ ಮೀನ್ಸ್ ನಮ್ಮ ಥಾಟ್ಸ್ ಇಂದ ಆಕ್ಷನ್ಸ್ ಬರ್ತವೆ. ಅಂದ್ರೆ ಈ ಕೆಲಸವನ್ನು ಮಾಡಬಹುದಾ ಬೇಡ್ವಾ ಅನ್ನೋ ಉದಾಹರಣೆಗಳು ಬರ್ತವೆ. ಅವು ನಮ್ಮ ಕ್ಯಾರೆಕ್ಟರ್ ನ ಫಾರ್ಮ್ ಮಾಡ್ತವೆ. ಅಂದ್ರೆ ಉದಾಹರಣೆಗೆ ನಮಗೆ ಚಿಕ್ಕವರಿದ್ದಾಗ ಕಳ್ಳತನ ಮಾಡ್ಬೇಕು ಅನ್ನೋ ಆಲೋಚನೆ ಬರುತ್ತೆ. ನಾವು ಆ ಆಲೋಚನೆಯನ್ನ ಆಕ್ಷನ್ ಅಲ್ಲಿ ತಗೊಂಡು ಒಂದು ಸಣ್ಣ ಕಳ್ಳತನನ ಮಾಡ್ತೀವಿ. ಅದು ಸಕ್ಸಸ್ ಆಗಿ ನಮ್ಗೆ ಒಳ್ಳೆಯ ಆನಂದವನ್ನ ಕೊಡುತ್ತೆ. ಸೊ ಹಾಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಸಾರಿ ಸಿಕ್ಕಾಕೊಳ್ತೀವಿ, ಅವಾಗ ನಮಗೆ ಮನೆಯಲ್ಲಿ ಬೆಲ್ಟ್ ಕಿತ್ತೋಗುತ್ತೆ. ಸೊ ಈ ಎಕ್ಸಾಂಪಲ್ ತುಂಬಾ ಭಯಂಕರವಾಗಿದೆ ಅಂತ ತಿಳ್ಕೊಂಡು ನಾವು ಇನ್ನು ಕಳ್ಳತನ ಒಳ್ಳೇದಲ್ಲ ಅನ್ನೋ ಥಿಯರಿನ ಪ್ರಾಕ್ಟಿಕಲ್ ಆಗಿ ತಿಳ್ಕೊತೀವಿ. ಸೊ ಒಂದು ಆಲೋಚನೆ ನಮ್ಮ ಕ್ಯಾರೆಕ್ಟರ್ ನ ಹೇಗೆ ಡಿಸೈಡ್ ಮಾಡುತ್ತೆ ಅನ್ನೋ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕೆಲವು ಜನ ಇರ್ತಾರೆ, ಯಾವ ಕೆಲಸ ಮಾಡಿದ್ರು ಫೇಲ್ ಆಗ್ತಿರ್ತಾರೆ ಅಂಡ್ ಅವರು ಪ್ರೆಸಮಿಸ್ಟಿಕ್ ಆಗಿ ಇರ್ತಾರೆ. ದಟ್ ಮೀನ್ಸ್ ನೆಗೆಟಿವ್ ಆಗಿ ಆಲೋಚಿಸ್ತಾ ಇರ್ತಾರೆ. ಇವರು ಏನ್ ಅನ್ಕೋತಾರಂದ್ರೆ ಇವರಿಗೆ ಕೆಲಸ ಆಗ್ತಿಲ್ಲ ಆದ್ರಿಂದ ನಾವು ಹೀಗೆ ಇದೀವಿ ಅಂತ ಅನ್ಕೋತಾರೆ. ಆದ್ರೆ ನಾವು ಹೀಗೆ ಇರೋದ್ರಿಂದಾನೇ ಕೆಲಸಗಳು ಆಗ್ತಿಲ್ಲ ಅನ್ನೋದನ್ನ ಇವರು ಯಾವತ್ತೂ ಆಲೋಚಿಸೋದಿಲ್ಲ. ಇವರು ಯಾವಾಗ್ಲೂ ಏನ್ ಕೆಲಸ ಮಾಡಿದ್ರು ನಮ್ಮಿಂದ ಆಗುತ್ತಾ, ನಾವು ಈ ಕೆಲಸದಲ್ಲಿ ಸಕ್ಸಸ್ ಆಗ್ತೀವ ಅನ್ನೋ ಆಟಿಟ್ಯೂಡ್ ನಿಂದ ಇರ್ತಾರೆ. ಅದಕ್ಕೆ ಇವರಿಗೆ ಸಕ್ಸಸ್ ಸಿಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಆಟಿಟ್ಯೂಡ್ ಅನ್ನೋದು ತುಂಬಾ ಮುಖ್ಯ. ಸೊ ಇವರ ಆಟಿಟ್ಯೂಡ್ ಬದಲಾಗಿ ಆದಷ್ಟು ಬೇಗ ಸಕ್ಸಸ್ ಆಗ್ಬೇಕಂದ್ರೆ ಹೇಗೆ? ಒಂದು ಆಲೋಚನೆಯಿಂದಾನೇ ನಮ್ಮ ಕ್ಯಾರೆಕ್ಟರ್ ಫಾರ್ಮ್ ಆಗುತ್ತಂದ್ರೆ ನಾವು ಒಳ್ಳೆಯ ಆಲೋಚನೆಗಳನ್ನೇ ಆಲೋಚಿಸಬಹುದಲ್ವಾ? ಈ ಸಣ್ಣ ಟ್ರಿಕ್ ಗೊತ್ತಿಲ್ಲದೆ ಎಷ್ಟು ವರ್ಷ ವೇಸ್ಟ್ ಮಾಡ್ಕೊಂಡ್ವಿ ಅಂತೀರಾ? ಲೇಖಕರು ಏನಂತಿದ್ದಾರೆ ಅಂದ್ರೆ, ನೆಗೆಟಿವ್ ಥಾಟ್ಸ್ ಅನ್ನೋ ಬಿತ್ತನೆಗಳನ್ನ ತೆಗೆದು ಪಾಸಿಟಿವ್ ಥಾಟ್ಸ್ ಅನ್ನೋ ಬಿತ್ತನೆಯನ್ನ ಬಿತ್ತೋಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಲ್ಲಿ ಒಬ್ಬ ಬದಲಾದ ಮನುಷ್ಯ ಕಾಣಿಸ್ತಾನೆ. ವಿ ಶೇಪ್ ಅವರ್ ವರ್ಲ್ಡ್ ಜಸ್ಟ್ ಆಸ್ ಮಚ್ ಆಸ್ ಇಟ್ ಶೇಪ್ಸ್ ಅಸ್. ಯಾವಾಗ್ಲಾದ್ರೂ ನಿಮ್ಗೇನಾದ್ರೂ ಅನುಕೂಲವಾಗಿ ನಡೆದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದೀರಾ? ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಬಂದಾಗ, ನಿಮ್ಮ ಜಾಬ್ ನಲ್ಲಿ ನಿಮಗೆ ಒಳ್ಳೆಯ ಪೊಸಿಷನ್ ಬರ್ದಿದ್ದಾಗ ನಮ್ಮ ಸುತ್ತ ಇರುವ ಪರಿಸ್ಥಿತಿಗಳನ್ನ ಬೈಕೊಳ್ತಾ ಇರ್ತೀವಿ. ಹಾಗೇನೆ ನಾವು ಮಾಡ್ತೀವಿ, ಅದು ನಮಗೊಂದು ಅಭ್ಯಾಸ. ನಮ್ಮ ಫೇಲ್ಯೂರ್ ನ ಪಕ್ಕದಲ್ಲಿರುವ ಪರಿಸ್ಥಿತಿಗಳ ಮೇಲೆ ಹಾಕೋದ್ರಲ್ಲಿ ನಮಗೆ ಸ್ವಲ್ಪ ಆನಂದ ಇರುತ್ತೆ. ದಟ್ ಮೀನ್ಸ್ ನಾವು ಜಾಸ್ತಿ ಬೇಜಾರ್ ಮಾಡ್ಕೊಳ್ಳದೆ ಇರ್ತೀವಿ. ಆದ್ರೆ ಅದರಲ್ಲಿ ನಿಜ ಇಲ್ಲ ಅಂತ ಲೇಖಕರು ಅಂತಿದ್ದಾರೆ. ನಮ್ಮ ಪರಿಸ್ಥಿತಿಗೆ, ನಮ್ಮ ಕ್ಯಾರೆಕ್ಟರ್ಗೆ ಸ್ವಲ್ಪ ಹತ್ತಿರದ ಸಂಬಂಧ ಇದೆ ಅಂತ ನಾವು ಆಲೋಚಿಸಿದ್ರೆ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್ ಅಲ್ಲಿ ನಾವು ಹೇಳಿದ ಹಾಗೆ ಇವಾಗಿರುವ ನಮ್ಮ ಪರಿಸ್ಥಿತಿಗೆ ಕಾರಣ ನಮ್ಮ ಸುತ್ತ ಇರುವ ಪರಿಸ್ಥಿತಿಗಳು ಅಂತ ಅನ್ಕೊಳ್ತೀವಿ. ಆದ್ರೆ ನಮ್ಮ ಕ್ಯಾರೆಕ್ಟರ್ ನಿಂದಾನೇ ನಮಗೆ ಈ ಪರಿಸ್ಥಿತಿಗಳು ಬಂದಿದಾವೆ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಕೆಲವು ಜನ ಹೊರಗಿನ ಪ್ರಪಂಚ ನಮ್ಮನ್ನ ತುಳಿತಿದೆ, ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಅದು ಅವರು ಆ ಪ್ರಪಂಚವನ್ನ ನೋಡೋ ಪರ್ಸ್ಪೆಕ್ಟಿವ್ ಮಾತ್ರನೇ, ಅದೇನ್ ನಿಜ ಅಲ್ಲ. ಸೊ ನೀವ್ ಯಾವಾಗ್ಲೂ ಒಂದನ್ನ ನೆನ್ಪಿಟ್ಕೊಳ್ಳಿ, ಎಷ್ಟೋ ಅಡೆತಡೆಗಳನ್ನ ಎದುರಿಸಿ ಪ್ರಪಂಚದಲ್ಲಿ ಸ್ಥಿರವಾಗಿ ನಿಂತಿರೋ ಮುಖ್ಯರಾದವರು ಎಷ್ಟೋ ಜನ ಇದ್ದಾರೆ.
ಇಲ್ಲಿ ಲೇಖಕರು ಕೂಡ ಈ ವಿಷಯವನ್ನ ಹೇಳ್ತಿದ್ದಾರೆ. ಇಲ್ಲಿ ಲೇಖಕರು ಕೂಡ ಏನಂತಿದ್ದಾರೆ ಅಂದ್ರೆ, ಜನರ ಪರಿಸ್ಥಿತಿಯನ್ನ ನೋಡಿ ಅವರ ಕ್ಯಾರೆಕ್ಟರ್ನ ನಾವು ಅಂಜನಾ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಕೆಲವು ಜನಕ್ಕೆ ತುಂಬಾ ದಾನ ಮಾಡುವ ಗುಣ ಇದ್ದು ಪ್ರಸ್ತುತ ದುಡ್ಡಿಲ್ದೇ ಇರಬಹುದು. ಕೆಲವು ಜನಕ್ಕೆ ತುಂಬಾ ದುಡ್ಡಿದ್ರು ಸಹಾಯ ಮಾಡೋ ಕ್ಯಾರೆಕ್ಟರ್ ಇಲ್ದೇ ಇರೋರು ಕೂಡ ಇರ್ತಾರೆ. ಕಲ್ಟಿವೇಟ್ ಪಾಸಿಟಿವ್ ಥಾಟ್ಸ್. ಕೆಲವು ಜನರಿಗೆ ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇರೋದಿಲ್ಲ, ಆದ್ರೆ ಅವರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ರಾತ್ರಿ ನಿದ್ದೆ ಇಲ್ಲದೆ ಚಿಂತೆಯಿಂದಿರೋರು ಎಷ್ಟೋ ಜನ ಇದ್ದಾರೆ. ಇದಕ್ಕೆ ಲೇಖಕರು ಏನಂತಿದ್ದಾರೆ ಅಂದ್ರೆ, ಅವರ ಥಾಟ್ಸ್ ನಿಂದ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ನಮಗೆ ಇರುವ ಥಾಟ್ಸ್ ನಿಂದ ನಮಗೆ ಗೊತ್ತಿಲ್ಲದೇನೆ ಆರೋಗ್ಯ ಕೂಡ ಹಾಳಾಗುತ್ತೆ. ಕೆಲವು ಅನ್ಹ್ಯಾಪಿ ಥಾಟ್ಸ್ ನಿಂದ ನಮಗೆ ಬರುವ ಸೈಡ್ ಎಫೆಕ್ಟ್ಸ್ ತಲೆನೋವು, ನಿದ್ದೆ ಬರದೇ ಇರೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಕಡಿಮೆ ವಯಸ್ಸಿನಲ್ಲೇ ಮುಖದ ಮೇಲೆ ರೇಖೆಗಳು ಬರೋದು, ಇವೆಲ್ಲ. ಸೊ ಈ ರೀತಿಯ ಅನ್ಹ್ಯಾಪಿ ಥಾಟ್ಸ್ ನಾವು ಜಾಸ್ತಿ ಊಹಿಸಿಕೊಳ್ಳದೆ ಕೆಲವು ನಮಗೆ ಆನಂದವನ್ನ ತರುವ ಆಲೋಚನೆಗಳನ್ನ ಜಾಸ್ತಿ ಊಹಿಸಿಕೊಂಡ್ರೆ ನಮಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಈ ಹ್ಯಾಪಿ ಥಾಟ್ಸ್ ಅನ್ನೋವು ಜಾಸ್ತಿ ಕಾಲ ಯೌವನವಾಗಿರೋಕು ಕೂಡ ಉಪಯೋಗವಾಗ್ತವೆ. ಹಾಗೇನೆ ನಿನಗಂತ ಏನಾದ್ರೂ ಟಾರ್ಗೆಟ್ ಇಲ್ಲಾಂದ್ರೆ ಗೋಲ್ ಇದೆ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಆಲೋಚನೆಗಳನ್ನೇ ನಿನ್ನ ಬ್ರೈನ್ ನಲ್ಲಿ ಇಟ್ಕೊಂಡ್ರೆ ನಿನ್ನ ಗೋಲ್ ಕಡೆಗೆ ನೀನು ಸೇರೋದಕ್ಕೆ ನಿನಗೆ ಉಪಯೋಗವಾಗುತ್ತೆ. ಅಂದ್ರೆ ಯಾವ ಥಾಟ್ಸ್ ನಿಂದ ನಿನಗೆ ನಿನ್ನ ಮೇಲೆ ನಂಬಿಕೆಯನ್ನ ಕಳ್ಕೊತಿದೆಯೋ, ಯಾವ ಥಾಟ್ಸ್ ನಿಂದ ನಿನಗೆ ದುಃಖ ಬರುತ್ತೋ, ಯಾವ ಥಾಟ್ಸ್ ನಿಂದ ನಿನಗೆ ಭಯ ಏರ್ಪಡುತ್ತೋ, ಯಾವ ಥಾಟ್ಸ್ ನಿಂದ ನಿನಗೆ ನೆಗೆಟಿವ್ ಥಾಟ್ಸ್ ಗಳು ಬರ್ತಿದಾವೋ ಆ ರೀತಿಯ ಥಾಟ್ಸ್ ನ ತೆಗ್ಬಿಸಾಕಿ ನಿಮ್ಮ ಗೋಲ್ಸ್ ನ ಊಹಿಸಿಕೊಳ್ಳೋದು, ಅದಕ್ಕೆ ಸಂಬಂಧಿಸಿದ ಕೆಲಸಗಳನ್ನ ಊಹಿಸಿಕೊಂಡ್ರೆ ಆ ಥಾಟ್ಸ್ ಆಕ್ಷನ್ ಆಗಿ ಬದಲಾಗಿ ನೀವು ನಿಮ್ಮ ಗೋಲ್ ಕಡೆಗೆ ಹೋಗೋಕೆ, ನೀವು ಸಕ್ಸಸ್ ಆಗೋದಕ್ಕೆ ನಿಮಗೆ ಉಪಯೋಗವಾಗುತ್ತೆ. We are responsible for our success. So, dream big. ಕೆಲವು ಸಾರಿ ನಾವು ಮಾಡೋ ಕೆಲಸ ಫೇಲ್ ಆದ್ರೆ ಆವಾಗ ನಮ್ಮನ್ನ ನಾವೇ ನಿಂದಿಸಿಕೊಳ್ತೀವಿ. ಆದ್ರೆ ಹಾಗೆ ಎಷ್ಟು ಸಮಯ ಇರ್ತೀವಿ? ನೀನು ಫೇಲ್ ಆದಾಗ ನಿನ್ನ ತಪ್ಪು ಅಂತ ನೀನು ಎಷ್ಟು ದುಃಖ ಪಡ್ತಿದೀಯೋ ನೀನೇ ಆ ತಪ್ಪನ್ನ ತಿದ್ದಿ ಮತ್ತೆ ಸಕ್ಸಸ್ ಆಗ್ಬೇಕು. ಈ ಥಾಟ್ ನ ಪ್ಲಾನ್ ಮಾಡೋದು ಕೂಡ ನಿನ್ನ ಜವಾಬ್ದಾರಿನೇ. ಎಷ್ಟು ಅಡ್ಡಗೋಡೆಗಳಾದ್ರೂ ಬರ್ಲಿ, ಎಷ್ಟು ಅಲೆಗಳು ನಿನಗೆ ಎದುರಾಗಿ ಬರ್ಲಿ, ನಿನ್ನ ವ್ಯಾಲ್ಯೂಸ್, ನಿನ್ನ ಐಡಿಯಾಸ್ ದಿಂದ ನೀನು ಏರ್ಪಡಿಸಿಕೊಂಡ ನಿನ್ನ ಗೋಲ್ಸ್ ನ ಸಾಧಿಸೋದನ್ನೋದು ನಿನ್ನ ಪ್ರೈಮರಿ ರಿಕ್ವೈರ್ಮೆಂಟ್. ಅದಕ್ಕೆ ನಿನ್ನ ಸುತ್ತ ಯಾವತ್ತೂ ಯಾವಾಗ್ಲೂ ಜಾಸ್ತಿ ಈ ರೀತಿಯ ಆಟಿಟ್ಯೂಡ್ ಇರೋರ್ನ ಇಟ್ಕೊಳ್ಳಿ. ಅಂದುಕೊಂಡಿದ್ದನ್ನ ಸಾಧಿಸೋದು ಕಷ್ಟನೇ, ಆದ್ರೆ ಅಸಾಧ್ಯ ಏನಲ್ಲ. ಯಾವುದೇ ರೀತಿ ಹಣ ಇಲ್ಲದೆ ಎಲ್ಲೋ ಒಂದು ಸಣ್ಣ ಹಳ್ಳಿಯಿಂದ ಬಂದು ಭಾರತ ದೇಶಕ್ಕೆ ಪ್ರತಿಷ್ಠೆಯನ್ನು ಹೆಚ್ಚಿಸಿದ ಅಬ್ದುಲ್ ಕಲಾಂನ ಉದಾಹರಣೆಯಾಗಿ ತಗೊಳ್ಳಿ. ಇವಾಗ್ಲೇ ನಿಮ್ಮ ಆಲೋಚನೆಗಳಲ್ಲಿ ನೀವು ಗೆಲ್ಲೋದಕ್ಕೆ ಬೇಕಾದ ಆಲೋಚನೆಗಳನ್ನ ಬಿತ್ತನೆಯನ್ನ ಮಾಡಿ ಅವು ತಪ್ಪದೆ ದೊಡ್ಡ ವೃಕ್ಷವಾಗಿ ಬದಲಾಗಿ ನಿಮಗೆ ವಿಜಯವನ್ನ ತರುತ್ತವೆ. ಲೇಖಕರು ಕೊನೆಯದಾಗಿ ಏನ್ ಹೇಳ್ತಿದಾರಂದ್ರೆ, ನಿಮ್ಮ ಆಲೋಚನೆಗಳು ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ತವೆ. ನಿಮ್ಮ ಪರಿಸ್ಥಿತಿಗಳು ನಿಮ್ಮ ಕ್ಯಾರೆಕ್ಟರ್ ಮೇಲೆ ಒಂದು ಇಂಪ್ಯಾಕ್ಟ್ ತರುತ್ತೆ. ಹಾಗಿದ್ರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ಸರಿ ಹೋಗುತ್ತಲ್ವಾ? ನಿಮ್ಮ ಜೀವನದಲ್ಲಿ ನೀವೊಂದು ಬದಲಾವಣೆಯನ್ನ ನೋಡ್ಬೇಕಂದ್ರೆ ನಿಮ್ಮ ಬ್ರೈನ್ ನಲ್ಲಿರುವ ಕೆಟ್ಟ ಆಲೋಚನೆಗಳ ಬದಲಿಗೆ ಉಪಯೋಗವಾಗುವ ಆಲೋಚನೆಗಳನ್ನೇ ಆಲೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಚೇಂಜಸ್ ನ ಗಮನಿಸಿ ಮುಂದಕ್ಕೆ ಸಾಗಿ. ವಿಡಿಯೋ ಮುಗಿಸೋ ಮೊದಲು ಒಂದು ಇಂಪಾರ್ಟೆಂಟ್ ಕೋಡ್ ಹೇಳ್ತೀನಿ, ಕೇಳಿ. ಕನಸು ಕಂಡವರೆಲ್ಲ ಕಲಾಂ ಆಗೋಕ್ಕಾಗಲ್ಲ, ಹಾಗಂತ ಕಲಾಮೇ ಅನ್ಕೊಂಡಿದ್ರೆ ಇವತ್ತವರು ಕಲಾಂ ಆಗ್ತಿರ್ಲಿಲ್ಲ. ಸೊ ಮನುಷ್ಯನ ಕೈಯಲ್ಲಿ ಏನಾದ್ರೂ ಸಾಧ್ಯವಾಗುತ್ತೆ, ಪ್ರಯತ್ನಿಸ್ಬೇಕಷ್ಟೇ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗನಿಸ್ತು? ನನಗಂತೂ ಈ ಪುಸ್ತಕ ಓದಿದ್ರೆ ನಮ್ಮ ಥಾಟ್ಸ್ ನ ನಾವು ಮಾಸ್ಟರ್ ಮಾಡಿದ್ರೆ ಬರೋ ಔಟ್ಪುಟ್ ನ ನಾವು ಕಂಟ್ರೋಲ್ ಮಾಡಬಹುದು ಅನ್ನೋ ಐಡಿಯಾ ಬಂತು. ನೀವು ಕೂಡ ಈ ಬುಕ್ ನ ಓದಿ, ತುಂಬಾ ಸಿಂಪಲ್ ಆಗೇ ಇರುತ್ತೆ. ನಿಮ್ಮ ಬ್ರೈನ್ಗೆ ಒಂದು ನಾಲೆಜ್ ಫೀಡಿಂಗ್ ತರ ಇರುತ್ತೆ. ಈ ಪುಸ್ತಕವನ್ನ ಕೊಂಡ್ಕೋಬೇಕಂದ್ರೆ ಈ ಪುಸ್ತಕಕ್ಕೆ ಸಂಬಂಧಿಸಿದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅಂಡ್ ಈ ರೀತಿಯ ಇನ್ನೂ ಹಲವು ಪಾಸಿಟಿವ್ ವಿಡಿಯೋಗಳನ್ನ ನೀವು ಡೈಲಿ